ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟಾಕ್ ಮಾರ್ಕೆಟ್ ವರ್ಲ್ಡ್. ಇವತ್ತು ನಾವು ಆಡ್ ಮಾಡ್ಕೊಂಡಿರೋ ಸ್ಟಾಕು ಸಿಮೆನ್ಸನ್ನು ನೋಡಿ. ನಾವು ಪ್ರೀವಿಯಸ್ಸಲ್ಲಿ ನಮ್ಮ ಮಾರ್ಕ್ ಮಾಡ್ಕೊಂಡಿರೋ ಲೆವೆಲಲ್ಲಿ ಟ್ರೇಡ್ ಆಗ್ತಿದೆಯಲ್ವಾ. ಸೊ ಆ ಲೆವೆಲಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ನಂಗೆ ಟ್ರೆಂಡ್ ಅಪ್ ಕಾಣಿಸ್ತಿದೆ. ಒಂದು ವೇಳೆ ಯುದ್ಧ ಸ್ಟಾರ್ಟ್ ಆದ್ರೂ ಇದರಲ್ಲಿ ಹೆವಿ ಫಾಲ್ ಅನ್ನೋದು ಕಾಣಿಸಲ್ಲ. ಸೊ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಮಾರ್ಕೆಟಲ್ಲಿ ಓಪನ್ ಆಗುತ್ತಾ ಗೊತ್ತಿಲ್ಲ. ಸೊ ಈ ಒಂದು ಏರಿಯಾ ಮಾರ್ಕ್ ಮಾಡ್ಕೊತೀನಿ. ಕಲರ್ ಚೇಂಜ್ ಮಾಡೋಣ. ನಿಮ್ಮ ಪ್ರೀವಿಯಸ್ಸಲ್ಲಿ ಹೇಳಿದ್ದಲ್ಲ, ನಮ್ಮ ಒಂದು ಲರ್ನಿಂಗ್ ಲೆವೆಲ್ಸನ್ನು ಮಾರ್ಕ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಅಪ್ಪರ್ ಸೈಡಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಆಗತ್ತಲ್ಲ. ನಿಮ್ಮ ಪ್ರೀವಿಯಸ್ಸಲ್ಲಿ ನಿಮ್ಗೆ ಏನು ಹೇಳಿದೆ ನಾನು ನಿಮಗೆ, ನಾವು ಇಲ್ಲಿ ಎಂಟ್ರಿ ಆಗಿದ್ವಿ ನಿಮ್ಗೆ ತೋರ್ಸೋಕ್ಕಿಂತ ಇಲ್ಲಿ ಮೊದಲೇ ಮಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ. ಸೊ ಆ್ಯಸ್ ಎ ಪ್ರೊಫೆಷನಲ್ ಆಗಿ ಈ ಒಂದು ಲೆವೆಲನ್ನು ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಮ್ಮ ಲರ್ನಿಂಗ್ ವ್ಯೂ ಅನ್ನೋದು ಅಬ್ಸರ್ವೇಷನ್ ಮಾಡೋಣ. ಹಾಗೆ ಇನ್ಫೋಸಿಸಲ್ಲಿ ಜಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅಷ್ಟೇ. ಇದು ಟ್ರೆಂಡ್ ಅಪ್ ಇದೆ, ಬಟ್ ಯುದ್ಧ ಏನಾಗುತ್ತೆ ಗೊತ್ತಿಲ್ಲ. ಯುದ್ಧ ಸ್ಟಾರ್ಟ್ ಆದರೆ ಅದು ಮತ್ತೆ ಒಂದು ಮಂತಲ್ಲಿ ಪಿಕಪ್ ಆಗುತ್ತೆ. ಬಟ್ ವೆಯ್ಟ್ ಮಾಡಬೇಕು, ಅದು ಏನಾಗುತ್ತೆ ಗೊತ್ತಾಗ್ತಿಲ್ಲ. ಸೊ ನಮ್ಮ ಪ್ರಾಫಿಟ್ಸ್ ಇದ್ದರೆ ಪ್ರಾಫಿಟ್ಸ್ 50%, ನಮ್ಮ ಅಸಲು 50% ಆ್ಯಡ್ ಮಾಡಿಕೊಂಡ್ರೆ ಎಷ್ಟೇ ಯುದ್ಧ ಬಂದು ಏನೇ ಆಗಲಿ ನಮಗೆ ಇಶ್ಯೂ ಬರೋಲ್ಲ. ಯಾಕೆಂದರೆ 50% ನಮ್ಮ ಪ್ರಾಫಿಟ್ಸೇ ಇರತ್ತಲ್ವ. ಮಾರ್ಕೆಟಲ್ಲಿ 50% ಆ ಸ್ಟಾಕ್ ಬಿದ್ದರೂ ನಮ್ಗೆ ಇಶ್ಯೂ ಇರಲ್ವಲ್ಲ, ನಾವು ಓವರಾಲ್ ಪ್ರಾಫಿಟಲ್ಲೇ ಇರ್ತೀವಿ. ಸೊ ಆ ಥರ ನಮ್ಮ ಪ್ರಾಫಿಟ್ಸನ್ನು ನಾವು ಜಾಸ್ತಿ ಇಟ್ಕೊಂಡು ಅಸಲನ್ನು ಆದಷ್ಟು ಕಮ್ಮಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಈಗ ನಮಗೆ ತುಂಬ ಸ್ಟಾಕ್ಸ್ ಪ್ರಾಫಿಟ್ಸಲ್ಲಿ ಇದ್ದಾವಲ್ವಾ, ಆ ಸ್ಟಾಕ್ಸನ್ನು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಪ್ರಾಫಿಟ್ 50%, ಪ್ರಾಫಿಟ್ ಎಷ್ಟಿದೆ ಅಷ್ಟು, ಅದಕ್ಕೆ ಇನ್ನು 50% ನಮ್ಮ ಅಸಲು ಜಾಯಿನ್ ಮಾಡಿಕೊಂಡು ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದು ಉತ್ತಮ. L&T Mindtree ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ದಲ್ವಾ. ಸೊ ಮಾರ್ಕ್ ಮಾಡೋದು ಈಗ ಫ್ರೆಶ್ ಆಗಿ ಬರೋ ಸ್ಟಾಕ್ಸ್ ಮಾರ್ಕ್ ಮಾಡ್ತೀನಿ. ಇವು ಮಾರ್ಕ್ ಮಾಡಿ ನಿಮಗೆ ಮೋಸ ಮಾಡೋ ಉದ್ದೇಶ ನನಗಿಲ್ಲ. ಇಂಡಸ್ಇಂಡ್ ಬ್ಯಾಂಕಲ್ಲಿ ನೋಡಿ, ಜಸ್ಟ್ ನಿಮ್ಗೆ ಏನು ಹೇಳಿದೆ ಪ್ರೀವಿಯಸ್ಸಲ್ಲಿ ಈ ಒಂದು ಏರಿಯಾ ಹೆವಿ ಸೆಲ್ ಆರ್ಡರ್ಸ್ ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ಮಾರ್ಕು ಮಾಡಿದ್ದೆ. ಈ ಥರ ನೋಡಿ ಸ್ಲೋ ಆಗಿ ಹೋಗ್ತಿದೆಯಲ್ವಾ. ಈ ಒಂದು ಏರಿಯಾ ಟಚ್ ಆದಮೇಲೆ ಯಾವ ಥರ ಮೂವ್ಮೆಂಟ್ ಕೊಡುತ್ತೆ, ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತಾ. ಆ್ಯಕ್ಚುಲಿ ಇಲ್ಲಿಂದ ನಮ್ಗೆ ಸ್ಟಾರ್ಟ್ ಆಗಿದೆಯಲ್ವ, ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡು ಅಪ್ಸೈಡ್ ಹೋಗ್ತಿದೆ. ನಮಗೆ ಹೆವಿಯಾಗಿ ಸೆಲ್ ಆಫ್ ಬರೋಲ್ಲ. ಹೆವಿಯಾಗಿ ಸೆಲ್ ಆಫ್ ಬರಬೇಕಂದ್ರೆ ಯುದ್ಧ ಬರಬೇಕು. ನಾರ್ಮಲಾಗಿ ಹೆವಿ ಸೆಲ್ ಆಫ್ ಬರೋಲ್ಲ. ಹಂಗೆ ಸಂಘವಿ ಮೂವರ್ಸ್ ನಮ್ಗೆ ಈ ಒಂದು ಏರಿಯಾದಿಂದ ನಂಗೆ ಬೈಯಿಂಗ್ ಬರೋ ಒಂದು ಅವಕಾಶ ಕಾಣಿಸ್ತಿದೆ. ಯಾಕೆಂದರೆ ನಾವು ಇಲ್ಲಿ ಎತ್ಕೊಂಡು ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ಆಗಿದೆ. ಅಲ್ಲಿಂದ ಈಗ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇದೆ. ನಮ್ಗೆ ಈ ಒಂದು ಏರಿಯಾ ಬಂದ ಮೇಲೆ ಮೂವ್ಮೆಂಟನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಯುದ್ಧ ಬಂತು ಅಂದರೆ ಮತ್ತೆ ಈ ಒಂದು ಏರಿಯಾ ಬರುತ್ತೆ. ಈ ಒಂದು ಏರಿಯಾ ಬಂದರೆ ಒಳ್ಳೆಯದು ಇನ್ವೆಸ್ಟ್ಮೆಂಟ್ಸ್ಗೆ. ಸೊನಾಟಾ ಸಾಫ್ಟ್ವೇರ್ಸಲ್ಲಿ ಮಾರ್ಜಿನ್ ಟ್ರೇಡಲ್ಲಿ ಎಕ್ಸಿಟ್ ಆದೆ. ಯಾಕೆಂದರೆ ಮಾರ್ಜಿನ್ ಟ್ರೇಡ್ ಅನ್ನೋದು ಎವ್ರಿ ಮಂತ್ ಇಯರ್ ಬಡ್ಡಿ ಕಟ್ಟಬೇಕು. ಅದೊಂದೇ ಡೌನ್ ಸೈಡ್ ಬಂತು ಅಂದರೆ ರಿಸ್ಕ್ ಜಾಸ್ತಿ. ಸೊ ನನಗಿರೋ ಪ್ರಾಫಿಟ್ಸನ್ನು ಇದರಲ್ಲಿ ರೀಇನ್ವೆಸ್ಟ್ಮೆಂಟ್ ಅನ್ನೋದು ಇವತ್ತು ಮಾಡಬೇಕು. ನನ್ನ ರ್ಯಾಲಿ ಆಯಿತು, ಬಟ್ ಪರವಾಗಿಲ್ಲ. 50% ನನ್ನ ಪ್ರಾಫಿಟ್ಸು, 50% ನನ್ನ ಅಸಲು ಹಾಕ್ಕೊಂಡ್ರೆ ಇಲ್ಲಿಂದ 50% ಫಾಲ್ ಆದರೂ ನನಗೆ ಭಯ ಇರಲ್ಲ. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡ್ತೀನಿ. ಯಾಕಂದರೆ ನಿಮ್ಗೆ ಈ ಒಂದು ಏರಿಯಾದಲ್ಲಿ ನಮ್ಗೆ ಹೇಳಿದ್ದೆ ಅಲ್ವಾ, ಇಲ್ಲಿಂದ ಪ್ರಾಫಿಟ್ಸ್ ಬಂತು, ನಿನ್ನೆ ಸೆಲ್ ಆಫ್ ಬಂತು. ಓಕೆ, ಇಲ್ಲಿ ನಾವು ಮತ್ತೆ ಮಾರ್ಕ್ ಮಾಡಿರೋ ಏರಿಯಾದಲ್ಲಿಂದಲೇ ಬೈಯಿಂಗ್ ಬರಬೇಕು. ಇನ್ನು ಮುಂಚಿತವಾಗಿ ಬೈಯಿಂಗ್ ಬಂದಿದೆ. ಓವರ್ ಟ್ರೆಂಡ್ ಅಪ್ಪೇ. ಬಟ್ ಒಂದೇ ಒಂದು ಕನ್ಸಲ್ಟ್ ಏನಂದರೆ ಯುದ್ಧ ಏನಾಗತ್ತೆ, ಆ ಟೆನ್ಷನ್ಸಲ್ಲಿ ರಿಸ್ಕ್ ಯಾಕೆ ಅಂತ ಮಾರ್ಜಿನ್ ಟ್ರೇಡ್ಸನ್ನು ಯಾವೂ ಇಟ್ಕೊಂಡಿಲ್ಲ, ಎಲ್ಲ ಎಕ್ಸಿಟ್ ಆಗಿದ್ದೀನಿ. ಬಿರ್ಲಾ ಸಾಫ್ಟು ನಮ್ಮ ಚೂಸಿಂಗ್ ಏರಿಯಾ ಇದು ಅಲ್ವಾ. ಇಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಬಂದು ಎಲ್ಲಿಂದ ರಿಟರ್ನು ಟ್ರೆಂಡ್ ಅಪ್ಪು ಹೋಗ್ತಾ ಇದೆ. ಇಲ್ಲಿಂದ ರ್ಯಾಲಿ ಸ್ಟಾರ್ಟ್ ಆಗ್ತಿದೆ. ಮತ್ತೆ ಯುದ್ಧ ಬಂದರೆ ಮತ್ತೆ ಈ ಒಂದು ಏರಿಯಾ ಬಂದ್ಬಿಡುತ್ತೆ. ಸೊ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಗ್ರೋಫರ್ಸಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗಿದೆ. ಅಂದರೆ ಇಲ್ಲಿಂದ ನಮಗೆ ಈ ಒಂದು ಏರಿಯಾ ಟಚ್ ಆಗೋವರೆಗೂ ಸ್ವಲ್ಪ ಸ್ಲೋ ಡೌನ್ ಇರುತ್ತೆ. ಈ ಒಂದು ಏರಿಯಾ ಟಚ್ ಆದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಸ್ವಲ್ಪ ಹೆವಿಗೆ ಬರೋ ಅವಕಾಶ ಇದೆ. ಬಂದಾಗ ನೋಡೋಣ. ಪ್ರಾಫಿಟ್ಸಲ್ಲಿರೋ ಪ್ರಾಫಿಟ್ಸ್ ನಿಮಗೆ ಈ ಒಂದು ಆ್ಯಕ್ಚುಲಿ ನಾವು ಈ ಒಂದು ಏರಿಯಾ ಚೂಸ್ ಮಾಡ್ಕೊಂಡ್ವಲ್ವಾ.
ಈ ಒಂದು ಏರಿಯಾ ಚೂಸ್ ಮಾಡಿದ್ದು. ಸದ್ಯಕ್ಕೆ ಸ್ಟಿಲ್ ಪ್ರಾಫಿಟಲ್ಲೇ ಇದ್ದೀರಾ. ಸೊ ನಿಮ್ಮ ಪ್ರಾಫಿಟ್ಸ್ 50%, ಅಸಲು 50% ಆಗಿ ಪ್ಲ್ಯಾನ್ ಮಾಡ್ಕೊಂಡು ಉತ್ತಮ. ಇದಕ್ಕೆ ನನಗೆ ಇದ್ರ ಹೆಸರು ನೋಡಿ ನಂಗೆ ಗೊತ್ತಾಗಲ್ಲ. ಸೊ ನಿಮಗೆ ಈ ಒಂದು ಏರಿಯಾ ನಾನು ಚೂಸ್ ಮಾಡಿದ್ದು ₹846 ನಾನು ಚೂಸ್ ಮಾಡಿದ್ದಲ್ವಾ ಈ ಸ್ಟಾಕು. ಇಲ್ಲಿಂದ ಟ್ರೆಂಡ್ ಅಪ್ಪು ಅಂತ, ಟ್ರೆಂಡ್ ಅಪ್ಪೇ. ಆದರೆ ಮಾರ್ಜಿನ್ ಟ್ರೇಡ್ಸು ಈ ಸಾಲ ಎತ್ಕೊಂಡು ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದಲ್ಲ. ಸೊ ನಿಮ್ಮ ರಿಯಲ್ ಇನ್ವೆಸ್ಟ್ಮೆಂಟ್ಸು ಈಗ ಸದ್ಯಕ್ಕೆ ಪ್ರಾಫಿಟ್ಸಲ್ಲಿ ಇದೆಯಲ್ವ, ಈ ಪ್ರಾಫಿಟ್ಸ್ ಎಷ್ಟಿದೆಯೋ ಅದಕ್ಕೆ 50% ಆ್ಯಡ್ ಮಾಡ್ಕೊಳ್ಳಿ. ಸೊ ಒಳ್ಳೆಯದಾಗತ್ತೆ. ಅಲ್ಲಿ ಒಂದು ವೇಳೆ 50% ಫಾಲ್ ಆದ್ರೂ ನಿಮಗೆ ಭಯ ಇರೋಲ್ಲ ಸ್ಟಾಕ್ಸ್ ಮೇಲೆ. ವೋಲ್ಟಾಸ್ ನಿಮಗೆ ನಾನು ಏನು ಹೇಳಿದ್ದೆ, ಈ ಒಂದು ಏರಿಯಾ ಹೆವಿ ಬೈ ಆರ್ಡರ್ಸ್ ಇದೆ ಅಂತ ಹೇಳಿದ್ನಲ್ವಾ. ನೋಡಿ ಟಚ್ ಆಗಿ ಆ ಥರ ಹೋಗ್ತಿದೆ ಅಪ್ ಸೈಡು. ಇನ್ವೆಸ್ಟ್ಮೆಂಟ್ಸಲ್ಲಿ ಇರೋದಾದರೆ ಹೋಲ್ಡಿಂಗ್ ಮಾಡೋದು ಒಳ್ಳೆಯದೇ. ಆದರೆ ಮಾರ್ಜಿನ್ ಟ್ರೇಡು ಸಾಲ ಎತ್ಕೊಂಡಿರೋದಾದರೆ ಈ ಟೈಮ್ ಸರಿ ಇಲ್ಲ. ನಾರ್ಮಲಾಗಿ ಕರೆಕ್ಟಾಗಿರುತ್ತೆ, ಬಟ್ ಈ ಟೈಮ್ ಏನಂದರೆ ಯಾವಾಗ ಯುದ್ಧ ಸ್ಟಾರ್ಟ್ ಆಗುತ್ತೆ ಯಾರೂ ಹೇಳೋಕ್ಕಾಗಲ್ಲ. ಯುದ್ಧ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ರನ್ನಿಂಗಲ್ಲಿ ನೋಡಬೇಕಾಗತ್ತೆ ಮೂಮೆಂಟು. ಯುದ್ಧ ಬರ್ತಿದೆ ಅಂದರೆ ಮಾರ್ಕೆಟ್ ಫಾಲ್ ಆಗುತ್ತೆ. ಬಟ್ ಇವತ್ತು ಸತಿ ಫಾಲ್ ಆಗಲಿಲ್ಲ ಅಂದರೆ ರಿಲಯನ್ಸ್ ತುಂಬ ಸಪೋರ್ಟ್ ಮಾಡ್ತು. 5% ರ್ಯಾಲಿ ಬಂತು ರಿಲಯನ್ಸಲ್ಲಿ. ನಮಗೆ ಪಾಕಿಸ್ತಾನ ಮೇಲೆ ಅಷ್ಟೊಂದು ಸೀರಿಯಸ್ ಅಲ್ಲ, ಯಾಕಂದರೆ ಪಾಕಿಸ್ತಾನ ಮೇಲೆ ಯುದ್ಧ ಅಲ್ವಲ್ಲ, ಅವ್ರು ಟೆರರಿಸ್ಟ್ ಮೇಲೆ ಯುದ್ಧ, ಪಾಕಿಸ್ತಾನದಲ್ಲಿರೋ ಟೆರರಿಸ್ಟ್ ಮೇಲೆ ಯುದ್ಧ. ಅವ್ರನ್ನ ಕಾಪಾಡೋಕೆ ಪಾಕಿಸ್ತಾನ ಬಂದರೆ ಅವ್ರ ಮೇಲೆ ಯುದ್ಧ ಆಗುತ್ತೆ. ಅದು ರನ್ನಿಂಗಲ್ಲಿ ಚೇಂಜಸ್ ಆಗುತ್ತೆ. ಅದು ನಾವು ನೆಕ್ಸ್ಟ್ ಫರ್ದರ್ ಡೇಸಲ್ಲಿ ನೋಡಬೇಕು. ಸ್ವಲ್ಪ ಕೂಲ್ ಆಫ್ ಆಗೋವರೆಗೂ ವೆಯ್ಟ್ ಮಾಡೋದು ಉತ್ತಮ. ನಾನು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ಸನ್ನು ಮಾಡೋಕ್ಕೆ ಹೋಗಲ್ಲ. ನಿಮ್ಗೆ ಇದೇ ಸ್ಟಾಕ್ಸಲ್ಲಿ ನಾನು ಮೂಮೆಂಟ್ಸ್ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದೆ ಅಷ್ಟೇ ಹೊರತು ಹೆವಿ ಇನ್ವೆಸ್ಟ್ಮೆಂಟನ್ನು ಯಾವುದಕ್ಕೂ ಇಟ್ಕೊಂಡಿಲ್ಲ. ಯಾಕೆ ಹೇಳಿ, ಯುದ್ಧ ಬಂತು ಅಂದರೆ ಹೆವಿ ಇನ್ವೆಸ್ಟ್ಮೆಂಟ್ ಆಯಿತು ಅಂದರೆ ಲಾಸ್ ಅನ್ನೋದು ಹೆವಿ ಕಾಣಿಸುತ್ತೆ. ಸೊ ಅಲ್ಲಿ ಹೋಲ್ಡ್ ಮಾಡಿಕೊಂಡು ಇರೋಷ್ಟು ಪೇಷನ್ಸ್ ನನಗಿರಲ್ಲ. ನಮ್ದು ಏನಾದ್ರು 1 ಮಂತ್ 1.5 ಮಂತಲ್ಲೇ ಒಳ್ಳೆ ಪ್ರಾಫಿಟ್ಸ್ ಕಾಣಿಸ್ಬೇಕು. ಆ ಪ್ರಾಫಿಟ್ಸನ್ನು ಬೇಕಾದ್ರೆ ಲಾಂಗ್ ಟರ್ಮ್ ಬಿಡೋಣ. ಅಸಲು ಲಾಂಗ್ ಟರ್ಮು ನಾನು ಮೊದಲು ಬಿಡ್ತಿದ್ದೆ 3 ವರ್ಷ 4 ವರ್ಷ ಬಿಡ್ತಿದ್ದೆ, ಓಕೆನಾ. ಅಷ್ಟು ಬಿಟ್ರೂ ಅಲ್ಲಿಗೆ ಇರ್ತಾಯಿತ್ತು, ಪ್ರಾಫಿಟ್ಸ್ ಕಾಣಿಸ್ತಾ ಇಲ್ಲ. ಸೊ ಈಗ ಅಡ್ವಾನ್ಸ್ ಟೆಕ್ನಿಕಲ್ಸಲ್ಲಿ ಆರಾಮಾಗಿ ಪ್ರಾಫಿಟ್ಸ್ ಮಾಡ್ಕೊಂಡು ಪ್ರಾಫಿಟ್ಸನ್ನು ಬಿಟ್ಬಿಡೋಣ. ಅದರಲ್ಲಿ ನಮ್ಮ ಅಸಲು ಬಿಡೋದು ಬೇಡ. ಅಸಲನ್ನು ಬಿಟ್ಕೊಂಡು ವರ್ಷಗಟ್ಟಲೆ ಇದ್ರೂ ಕೆಲವು ಸತಿ ಲಾಸು ನೋಡಿದ್ದೀನಿ, ವರ್ಷಗಟ್ಟಲೆ ಇಟ್ಟು ಲಾಸು ನೋಡಿದ್ದೀನಿ. ಕೆಲವು ಸತಿ ಎತ್ಕೊಳ್ಳೋ ಟೈಮ್ಗೆ ಏನೋ ಒಂದು ಇಶ್ಯೂಸ್ ಬಂದು ಪ್ರಾಫಿಟ್ಸ್ ಬರೋ ಟೈಮಲ್ಲಿ ಎಕ್ಸಿಟ್ ಆಗೋಗಿ ಲಾಸ್ ಬುಕ್ ಮಾಡ್ಕೊಂಡಿರೋದಿದೆ. ಸೊ ಆ ಥರ ಇಲ್ದಿರ ನಾವು ಪ್ರಾಫಿಟ್ಸನ್ನು ಬಿಡೋಣ. ಇಲ್ಲಿ ಪ್ರಾಫಿಟ್ಸನ್ನು ಬಿಟ್ವಿ ಅಂದರೆ ನಾವು ಎಷ್ಟೇ ಲಾಸ್ ಆದ್ರೂ 50% ಲಾಸ್ ಆದ್ರೂ 50% ನಮ್ಮ ಪ್ರಾಫಿಟ್ಸೇ ಇರುತ್ತೆ ಅದರಲ್ಲಿ, ಓಕೆಯಾ. ಸೊ ಒಂದು ವೇಳೆ 50% ಡೌನ್ ಆದ್ರೂ ನಾವು ಒಂದು 10,000 ಸಂಪಾದಿಸಿದ್ವಿ ಸ್ಟಾಕ್ ಮಾರ್ಕೆಟಲ್ಲಿ. ಈ 10,000 ಸಂಪಾದನೆ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಅದರೊಂದು 5,000 ಲಾಸ್ ಆದ್ರೂ 5,000 ನಮ್ಮ ಲಾಭನೇ ತಾನೆ. ಓವರಾಲ್ ಆಗಿ ನಮ್ಮ ಅಸಲು ಹೋಗಲ್ವಲ್ಲ. ಸೊ ಈ ಸ್ಟ್ರಾಟಜಿನ ಈಗ ನಾನು ಮಾಡ್ತಾ ಇರೋದು, ಓಕೆ. ಸೊ ನಮ್ಮ ಚಾನಲ್ ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಗೇನು ಅಂದರೆ ನಿಮಗೆ ಅಟ್ಲೀಸ್ಟ್ ಆದ್ರೂ ನಿಮ್ಮ ಲಾಸ್ ಕವರ್ ಅಪ್ ಮಾಡ್ಕೊಳ್ಳೋಕ್ಕೆ ಆದಷ್ಟು ಸಜೆಷನ್ಸ್ ನಾನು ಕೊಡ್ತೀನಿ. ಆದರೆ ಇದು ಜಸ್ಟ್ ಒಂದು ಲರ್ನಿಂಗ್ ವ್ಯೂ ಅಷ್ಟೇ. ನೀವು ಇನ್ವೆಸ್ಟ್ಮೆಂಟ್ ಮಾಡೋದೆಲ್ಲ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರು ಒಂದು ಒಪಿನಿಯನ್ ತೆಗೆದುಕೊಂಡು ನಿಮ್ಮ ಓನ್ ಡಿಸಿಷನ್ ಎತ್ಕೋಬೇಕೇ ಹೊರತು ಚಾನಲ್ ಬೇಸಲ್ಲ. ಯಾಕಂದರೆ ಚಾನಲ್ಲು ನಿಮ್ಗೆ ಜಸ್ಟು ಒಂದು ಅವೇರ್ನೆಸ್ ಕೊಡೋದಕ್ಕಷ್ಟೇ. ಅದು ಬಿಟ್ಟು ನೀವು ಇದನ್ನು ಬೇಸ್ ಮಾಡ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ ಅಂದರೆ NSE ಅವರು ಒಪ್ಪಲ್ಲ. ಸೊ NSE ಅವರು ಚಾನಲ್ ಬ್ಲಾಕ್ ಮಾಡಿ ಫೈನೆಲ್ಲ ಹಾಕ್ತಾರೆ. ಸೊ ನನಗೆ ಅದು ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಮಾತಾಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ನಿಮ್ಮ ಓನ್ ಡಿಸಿಷನ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಜಸ್ಟ್ ನಿಮ್ಗೆ ಒಂದು ಅವೇರ್ನೆಸ್ಗೋಸ್ಕರ ಈ ಚಾನಲ್ ಅಷ್ಟೇ, ಓಕೆನಾ. ನಿಮ್ಗೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಲ್ಲ, ನಾನು ಮಾಡೋದನ್ನು ನೀವು ಅಬ್ಸರ್ವ್ ಮಾಡಿ ಅಷ್ಟೇ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ನಿಮ್ಮ ಓನ್ ಡಿಸಿಷನಲ್ಲೇ ಮಾಡಬೇಕು. ನಾನೇನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಆ ಒಂದು ಸ್ಟಾಕ್ಸನ್ನು ನಾನು ವಾಚ್ ಲಿಸ್ಟಲ್ಲಿ ಹಾಕ್ಕೊತೀನಲ್ವಾ, ಅವು ಪ್ರಾಫಿಟ್ಸ್ ಬುಕ್ ಮಾಡ್ಕೊಳ್ಳೋವಾಗೂ ನಾನು ಯಾವಾಗಂದರೆ ಪ್ರಾಫಿಟ್ಸ್ ಬುಕ್ ಮಾಡ್ಕೊತೀನಿ, ಓಕೆನಾ. ಲಾಸ್ ಆದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಆ ಥರ ನಾನು ಸ್ವಲ್ಪ ಸ್ಟ್ರಾಂಗಾಗಿ ಇರ್ತೀನಿ. ಒಂದು 5 to 10% ಲಾಸ್ ಆದ್ರೂ ನಾನು ತಲೆ ಕೆಡಿಸ್ಕೊಂಡು ಇನ್ನೂ ಸ್ಟಾಕಲ್ಲಿ ಸಂಪಾದಿಸ್ಕೊತೀನಿ. ಹಂಗಂತ ನೀವು ನಾನು ಇಲ್ಲಿ ತೋರಿಸಿದ್ದೀನಿ ಅಂತ ನೀವು ಎಂಟ್ರಿ ಆಗೋಗಿ ನೀವು ಹೇಳಿದ್ರೆ ನಾನು ಎಂಟ್ರಿ ಆದ್ರಿ ಅನ್ಬೇಡಿ. ನಿಮ್ಮ ಓನ್ ಡಿಸಿಷನ್ ಇರಬೇಕಲ್ಲಿ. ನೀವು ನಿರ್ಧಾರ ಮಾಡ್ಕೊಂಡಿರಬೇಕು. ನಿಮ್ಮ ಫೈನಾನ್ಸ್ ಅಡ್ವೈಸರ್ ಮಾತಾಡಿ
ನಿಮ್ಗೆ ಇಷ್ಟ ಆಯಿತು ಅಂದಾಗ ನಿಮ್ಮ ಓನ್ ಡಿಸಿಷನಲ್ಲಿ ಲಾಂಗ್ ಟರ್ಮ್ ಇಟ್ಕೋಬೋದು. ಪ್ರಾಫಿಟ್ಸ್ ಬಂದಾಗ ಒಂದು ಪ್ರಾಫಿಟ್ಸ್ ಎತ್ಕೊಂಡ್ಬಿಟ್ಟು ನಿಮಗೆ ಎಷ್ಟು 20% 30% ಸ್ವಲ್ಪ ಪ್ರಾಫಿಟ್ಸ್ ಜಾಸ್ತಿ ಅಮೌಂಟು ಅಟ್ಲೀಸ್ಟ್ ಒಂದು 20,000-30,000 ಬಂದಾಗ ಆ ಪ್ರಾಫಿಟ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು ಸ್ಟಾಕ್ ಹುಡ್ಕೋದು ಉತ್ತಮ. ನೀವು ಅದೇ ಸ್ಟಾಕಲ್ಲಿ ನೀವು 1,00,000 ಹಾಕಿದ್ದು ನಾಳೆ ಬೆಳಗ್ಗೆ ಅದು 50,000 60,000 70,000 ಆದ್ರೇನು ಯಾವತ್ತೋ ಒಂದಿನ ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಬಂತು ಅಂದರೆ ನಿಮ್ಗೆ ಬಂದಿರೋ ಪ್ರಾಫಿಟ್ಸ್ 50,000 ಕಳೆದೋಗಿ 5-6,000 ನೀವು ಲಾಸ್ ಆಗೋ ಚಾಯ್ಸ್ ಇರುತ್ತೆ. ಸೊ ರಿಸ್ಕ್ ಯಾಕೆ, ಪ್ರಾಫಿಟ್ಸನ್ನು ಬಿಡೋಣ, ಅಸಲನ್ನು ನಮ್ಮ ಸೇಫಾಗಿ ಇಟ್ಕೊಳ್ಳೋಣ. ನಮ್ಮ ಅವಶ್ಯಕತೆ ಇದ್ದಾಗ ಇನ್ವೆಸ್ಟ್ ಮಾಡೋಣ, ಇಲ್ಲಾಂದರೆ ಆರಾಮಾಗಿ ಡಿಪಾಸಿಟ್ ಮಾಡ್ಕೊಂಡ್ರೆ ದುಡ್ಡು ಬರುತ್ತೆ ಅಲ್ವಾ, ಬಡ್ಡಿ ಎವ್ರಿ ಮಂತು. ಸ್ಟಾಕ್ಸ್ ಅನ್ನೋದು ಅವಾಗ ಸಿಗ್ತಾ ಇರುತ್ತೆ. ಸಿಕ್ಕಿದಾಗ ನಾವು ಸೆಲೆಕ್ಷನ್ ಮಾಡಿಕೊಂಡು ನಮ್ಮ ಫೈನಾನ್ಸ್ ಅಡ್ವೈಸರ್ನ ಮಾತಾಡಿಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಚಾನಲಲ್ಲಿ ಹೇಳ್ಬೇಕು ಅನಿಸ್ತು, ಅದಕ್ಕೆ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ಥ್ಯಾಂಕ್ ಯು.